ಇಲ್ಲಿ ಸ್ನೇಹ ಅನ್ನೋದು ನಿಂತಿರುವುದು ನಂಬಿಕೆ ಮತ್ತು ವಿಶ್ವಾಸ ಅನ್ನೋ ಕೊಂಡಿಯ ಮೇಲೆ. ಆ ಕೊಂಡಿಯನ್ನು ಕಳೆದುಕೊಳ್ಳದೆ ಕಾಪಾಡಿಕೊಳ್ಳುವ ಪ್ರತಿಯೊಬ್ಬ ಗೆಳೆತನಕ್ಕೆ ಈ ಬೆಸ್ಟ್ ಫ್ರೆಂಡ್ ಚಿತ್ರ ಸಮರ್ಪಣೆ. ನಮ್ಮದು 23 ವರ್ಷದ ಫ್ರೆಂಡ್ಶಿಪ್ಪು. ಈ ಸಿಗರೇಟ ಮತ್ತು ಬೆಂಕಿ ಹೆಂಗಿರ್ಬೇಕು ನೋಡಿ. ಹೌದು ನೋಡೋ ವಿಟ್ಯ, ಈಗಾಗಲೇ 23 ವರ್ಷ ಆತ ವಿಟ್ಯ. 23 ವರ್ಷ ಅಲ್ಲ, 73 ವರ್ಷ ಆದರೂ ನನ್ನ ದೋಸ್ತಿ ಹಿಂಗೆ ಇರ್ಬೇಕಲೇ. ನಮ್ಮ ದೋಸ್ತಿ ಮ್ಯಾಗ ಯಾರು ಕಣ್ಣು ಬೀಳ್ದಾರ. ಹೌದು ನೋಡಲಿ. ಬಿಡು ವಿಟ್ಯ, ಅದು ಬಿಲ್ ಕೊಡ್ಲ. 23 ವರ್ಷದಿಂದ ಯತ್ನ ಮಾಡ್ಕೊತ ಬಂದಿಲ್ಲ. ಬಿಲ್ ನನಗೆ ಕೊಡ್ದ, ನೀ ಸಿಗರೇಟ್ ಸೌದ. ಇದ್ದಾರು ಕೊಡ್ಬೇಕು ತೋರು, ಕೊಟ್ರೆ ಏನಕತಿ. ಮಂಗ್ಯ ನಂಗೆ ಮಾರಿ ಮಾಡ್ಕೊಂಡು ಯಾಕಂದ್ರೆ ನೋಡ್ಕೊಂಡು ಬರತ್ತಿ. ಸಾರಿ ಹೋಗು. ಹುಚ್ಚುಳಿ ಮಗ ನಾ ತಾನೇ ಹಿಡ್ ಬಂದು ನನಗೆ ಬೈತಾನಲ್ಲ. ನೋಡಾಕ ಒಂಥರ ಸಾಯ್ಕೋತ ಇದ್ದಂಗೆ ಅದಾನ, ಮತ್ತು ನನಗೆ ಬೈಯಕ್ಕೆ ಬರ್ತಾನೆ ಹುಚ್ಚವ ಇದು. ಸಾರಿ ಈ ಏಜ್ದಾಗ ಫ್ರೆಂಡ್ ಮೋಸ ಮಾಡ್ತಿ. ಸಾರಿ ಎಷ್ಟು ಏಜ್ ನಿಂಗೆ? ಫಸ್ಟ್ ಇಯರ್ ಈಗ ಫಸ್ಟ್ ಇಯರ್ಕ ಮೋಸ ಮಾಡತ್ತಿ. ಸಾರಿ ಸಾರಿ ಇನ್ನೊಂದು ಸರಿ ಮಾಡು. ಈ ಹುಚ್ಚುಳಿ ಮಗ ನಾನು ನೋಡ್ದೊಮ್ಮೆ ಬರೀ ಜಗಳನೇ ಆಡ್ತಿರ್ತಾನಲ್ಲ. ಸ್ವಲ್ಪ ನೀರು ಕೊಡ್ರಿ. ಏನಾಗೈತೆ ನಿಮಗೆ? ಏನಿಲ್ಲ, ಈಗ ಬಿಸಿಲಿಲ್ಲ, ಸ್ವಲ್ಪ ತಲೆ ಸುತ್ತ. ಹೌದಾ? ಅಲ್ಲ, ನಾನು ಹಿಂಗೆ ಎಷ್ಟಾಗ ಬೆಟ್ಟಾಗಿನಿ. ನಮ್ದಿಬ್ಬರು ನಡೆ ಬರೀ ಜಗಳಾನೇ ಆಗೈತಲ್ಲ. ಯಾಕೆ ಬೇಕು ನಮಗಿದು? ಸೊ ಪ್ಲೀಸ್ ಫ್ರೆಂಡ್ಸ್ ಆಗಿರೋಣ. ಫ್ರೆಂಡ್ಸು ಫ್ರೆಂಡ್ಶಿಪ್ಪು. ನಾನು ನಿಮಗೊಂದು ಫ್ರೆಂಡ್ಶಿಪ್ ಬಗ್ಗೆ ಒಂದು ಸ್ಟೋರಿ ಹೇಳ್ತೀನಿ. ಹೇಳಿ. 23 ವರ್ಷದ ಫ್ರೆಂಡ್ಶಿಪ್ಪು. 23 ವರ್ಷ ವಿಟ್ಯ, ನಾವಿಬ್ರು ಅನಾಥರ. ಅದ್ರಾಗೂ ನೀ ಅಲ್ಲಿ ಕೆಲಸ ಮಾಡಿ ಮನೆ ಕಟ್ಟಿದ್ದೆ. ನಾನು ನೋಡಿ ನಾ ಹಿಂಗದನಿ. ಯಾಕಂತೂ ಅದು ನನ್ನ ಮನೆ ಅಂತೇಳಿ, ಅದು ನಿಂದ ಮನೆ ಅನ್ಕೋದೇನೋ, ಅದು ನಿಂದ ಮನೆ. ಅದು ಇಬ್ರು 23 ವರ್ಷ ಇಬ್ರು ಕೂಡ್ಯೋದು. ಇನ್ನು ಮತ್ತೆ ಈ ಮನೆ ಒಳಗೆ ಬೇರೆ ಮಾಡೋದೇನೈತಿ? ಆದರೂ ನಂದಾದಂಥ ಮನೆ ಬೇಕಾದಸ್ತು. ನಿಂದಾದ ಮನೆ ಏನಕ್ಕೆ ಬೇಕೋ? ನೀ ಒಳ್ಳೆ ರೊಕ್ಕಿರುವಂಥ ಹುಡುಗಿನ ಪಟಾಯಿಸಿದಿ. ಹುಡುಗಿನ ಪಟಾಯಿಸಿನು ಅದ ಹುಡುಗಿ ಮನೆಯವ್ರು ಕೇಳ್ತಾರೋ ಏನೈತಿ ನಿನ್ನ ಕಡೆ, ನಮ್ಮ ಮಗನ ಕೊಡ್ಬೇಕಾದ್ರೆ. ಅದಕ್ಕೆ ನೀ ಏನು ಮಾಡ್ಬೇಕನ್ನತಿ? ಅದಕ್ಕೆ ಬಿಸ್ನೆಸ್ ಮಾಡ್ಬೇಕು ಮಾಡೀನು. ಅದಕ್ಕೆ ರೊಕ್ಕ ತನಿಖೆ ಮಾಡತ್ತೇನೆ, ತನಿಖೆ ಆಗೋಲ್ಲ ರೊಕ್ಕ. ಮತ್ತು ಈಗ ಏನು ಮಾಡ್ಬೇಕನ್ನತಿ? ವಿಚಾರ ಮಾಡತ್ತೇನೆ ರೊಕ್ಕ ಯಾರ ಕಡೆ ಕೇಳಿ ಅಂತ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೇವೆ? ನಾ ಕೊಡ್ತಾನಲ್ಲ. ಅಲ್ಲೋ ಮಗನ ಇಟ್ಟೆ, ನೀನು ಅಲ್ಲಿ ಕೆಲಸ ಮಾಡಕ್ಕೆ ಹೋಗಿ ನೀ ಎಲ್ಲಿ ರೊಕ್ಕ ಕೊಡ್ತಿ? ಕೆಲಸ ಮಾಡ್ರೆ ಅಷ್ಟೇ ಹಾಕು. ಇವರು ಮನೇನ ಆಡ ಇಡೋನು, ಇಲ್ಲಾಂದ್ರೆ ಮಾರಿಬಿಡೋನು. ನಿನಗಿಂತ ಹೆಚ್ಚಿನ ಮನೆ ಅದ. ಇಟ್ಟೆ ಬೇಡಪ್ಪ, ನೀ ಕಷ್ಟಪಟ್ಟು ಕಟ್ಟಿದ ಮನೆ ಮಾರೋದು ಆಡ ಆಡೋದ ಬೇಡ. ಮತ್ತೇನಾರು ಮಾಡೋಂತು. 23 ವರ್ಷದ ದೋಸ್ತಕ್ಕಿಂತ ಹೆಚ್ಚು ನಾನು ನೋಡು. ಒಂದು ಮಾತು ಹೇಳ್ತೀನಿ ಕೇಳು. ಸಿರಿತನ ಬಡತನ ಅವೆಲ್ಲ ಗೋರಿತನ ಅಷ್ಟೇ. ಆದರೆ ಈ ಗೆಳೆತನ ಐತ್ಲ, ಇದು ಇರೋದು ಶಾಶ್ವತ.
ಆದರೂ ವಿಟ್ಯ ನಿನ್ನ ಮನೆ ಅಡ ಇಡಾಕ ನಂಗೆ ಇಷ್ಟ ಇಲ್ಲ. ನಮ್ಮ ಬಿಸ್ನೆಸ್ನಾಗ ನಕ್ಕಿ ಲಾಭ ಆಗ್ತೈತಿ 100%. ನಾ ಮದುವೆನ ಆಗ್ತಾನು ನಿನ್ನ ಮನೆ ಹೊಳೆ ಬಿಡಿಸ್ಕೊತನ, ಆದ್ರೆ ಮತ್ತೊಂದು ಮನೆ ಕಟ್ಟೋನ್ಲಿ. ಅದೆಲ್ಲ ನೋಡೋಣ ಬಿಡು, ಮುಂದೇನು ಮಾತಾಡ. ಹಾಂ ಮಂಜ, ಅಂತ ಇಟ್ಟೆ ರೊಕ್ಕ ಟ್ರಾನ್ಸ್ಫರ್ ಮಾಡಿದೆ ನೋಡಿ. ಬಿಟ್ಟು ಏನೋ ಬಿಸ್ನೆಸ್ ಮಾಡ್ಕೊಂಡಿದ್ದಲ್ಲ ಮತ್ತೆ ಅದ ಬಂದವಲಕ್ಕೂ. ರೊಕ್ಕದ್ದೇನು ಇದು ಮಾಡ್ಕೋಬೇಡ, ನೀ ಯಾವಾಗ ಆಗುತ್ತೋ ಅವಾಗ ಕೊಡು. ಆಯ್ತು ಸರಿ ಸರಿ. ಅದ ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತ. ಏ ರೊಕ್ಕ ತಗೊಂಬರ್ತಾನ, ಬಂದು ಮಾತಾಡ್ತೀನಿ. ಇಲ್ಲೋ ಬರ್ತಾನ ಬನ್ನಿ, 10 ನಿಮಿಷ ತಗೋತೀನಿ. ಬರಲಿ. ಮಂಜು 2 ದಿನ ಆತು ಫೋನ್ ಹಚ್ಚಿಲ್ಲ. ರಚು ಹಲೋ ಹಲೋ ಹಲೋ, ಸ್ವಲ್ಪ ನಾ ಇಲ್ಲಿ ಮ್ಯಾರೇಜ್ ಆದನಪ್ಪ, ಸ್ವಲ್ಪ ಬಿಜಿ ಇದ್ದಾನೆ, ಆಮೇಲೆ ಹಚ್ತಾನೆ ನಿನ್ನ. ಮ್ಯಾರೇಜ್ ಹಚ್ತಾನಪ್ಪ ಆಮೇಲೆ. ನನ್ಗೆ ಹೇಳ್ದ ಮ್ಯಾರೇಜ್ ಮಾಡ್ಕೊತಾನೆ. ಒಂದು ತಿಂಗಳಾತು ಫೋನ್ ಹಚ್ಚತನು, ರೊಕ್ಕ ಬೇಕಂದ ರೊಕ್ಕ ಕೊಟ್ಟಿನಿ. ಯಾರನ್ನೂ ನಂಬಿರ್ಕಿಲ್ಲ ನಾನು ಜೀವನದಾಗ. ನನಗೂ ಯಾರಿಲ್ಲ, ಅವಂಗೂ ಯಾರಿಲ್ಲ ಅಂತೇಳಿ ಅಂದ್ಕೊಂಡಿದ್ದೀನಿ. ಬಟ್ ಇವು ನನಗೆ ಮೋಸ ಮಾಡಿ ಹೋದಲ್ಲ. ಒಟ್ಟ ಫೋನ್ ಹತ್ತ ಬಿಟ್ಟ್ಯಾ 23 ವರ್ಷ ಅಲ್ಲ, 23 ವರ್ಷ ಆದರೂ 23 ವರ್ಷ ನನ್ನ ದೋಸ್ತು ಹಿಂಗಾರ್ಬೇಕಲೆ. ಮಾತಾಡ್ತೀನಿ ಕೇಳ. ಸಿರಿತನ ನಾವೆಲ್ಲ ಗುರಿತನ ಅಷ್ಟೇ. ಈ ಗೆಳತನ ಐತ್ಲ ಇದು ಇರೋದು ಶಾಶ್ವತ. ಇಷ್ಟಾತ್ ನೋಡ್ರಿ. ನಾನು ಈ ಲವ್ದಾಗ ಅಷ್ಟೇ ಮೋಸ ಇರ್ತೈತಿ, ಲವ್ದಾಗ ಅಷ್ಟೇ ಮೋಸ ಮಾಡ್ತಾರೋ ಹಂಗೆ ಅನ್ಕೊಂಡಿನಿ. ಆದರೆ ಫ್ರೆಂಡ್ಶಿಪ್ದಾಗ ಮೋಸ ಮಾಡ್ತಾರಂತೇಳಿ ನನ್ನ ಫ್ರೆಂಡೇ ಹೇಳ್ಕೊಟ್ಟ. ಅದು 23 ವರ್ಷದ ಫ್ರೆಂಡ್ಶಿಪ್. ನೋಡ್ರಿ, ನಾನು ನಿಮಗೊಂದು ಮಾತು ಹೇಳ್ತೀನಿ. ನಮ್ಮ ಕೈಲಿರೋ ಬೆಳಕು ಕೂಡ ಸಮ ಇಲ್ಲಾಂದರೆ ಮನುಷ್ಯರ ಸಮ ಇರ್ತಾರ ಹೇಳಿ? ಮನುಷ್ಯರ ಸಮ ಇರ್ತಾರ? ಅದು ಯಾರೋ ಒಬ್ಬ ನಿಮ್ಗೆ ಮೋಸ ಮಾಡಿ ಹೋಗಿದಾರಂದ್ರೆ ಎಲ್ಲರೂ ಮೋಸ ಮಾಡ್ತಾರೆ ಅನ್ನೋದು ತಪ್ಪಲ್ವಾ? ಅಲ್ಲಿ ನೋಡು, ಅವನು ಬ್ಲ್ಯಾಕ್ ಇದ್ದಾನಂದ್ರೆ ಅವನ ಮನಸ್ಸು ಕೆಟ್ಟದಾಗಿರುತ್ತಾ? ಇಲ್ವಲ್ಲ. ಅವನು ವೈಟ್ ಇದ್ದಾನಂದರೆ ಅವನ ಮನಸ್ಸು ಶುದ್ಧ ಇರುತ್ತೆ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಯಾರೂ ಸಮ ಇರಲ್ಲ. ಅವ್ರ ಮುಖ ನೋಡಿ ನಾವು ಜಡ್ಜ್ ಮಾಡೋಕ್ಕೂ ಆಗಲ್ಲ, ಮನಸ್ಸು ನೋಡೋನು ಜಡ್ಜ್ ಮಾಡೋಕ್ಕಾಗಲ್ಲ ಅಲ್ವಾ? ಅದಂತೇನಿಲ್ಲ, ಒಪ್ಕೋಬೋದು. ಆದ್ರೆ ಈ ಗುಂಡು ಹೊಡೋರ್ಗು ಅಷ್ಟೇ ಬಾಟ್ಲಿಗೆ ಬೆಲೆ. ಅದಾದ್ಮೇಲೆ ಬಾಟ್ಲಿ ಬಿಸಾಕ್ತಾರ. ನೋಡು, ಗುಂಡು ಹಾಕಿ ಬಾಟ್ಲಿ ಬಿಸಾಕೋ ಫ್ರೆಂಡ್ಶಿಪ್ ನಂದಲ್ಲ. ಈ ಗುಂಡಿಗೆ ಕೊನೆ ತನಕ ಇರೋ ಫ್ರೆಂಡ್ಶಿಪ್ ನಂದು. ನೋಡು, ನೀನು ಅನಾಥ, ನಾನು ಅನಾಥೆ, ಇಬ್ಬರಿಗಿಬ್ಬರು ಸಪೋರ್ಟ್ ಆಗಿರೋಣ. ಇದೆಲ್ಲ ಬಿಡು, ಲೆಟ್ಸ್ ಬಿ ಫ್ರೆಂಡ್ಸ್ನಾ. ಅಷ್ಟೇನು ಯೋಚನೆ ಮಾಡ್ತಾ ಇದೀಯ? ನಮ್ಮಿ, ನೀ ಅಂತೂ ಎಕ್ಸಾಮ್ದಾಗ ಪಾಸ್ ಆಗಿದೆ ಈಗ. ಮತ್ತೆ ನಿಂದು ಏನು ಮುಂದೆ ಪ್ಲಾನ್ ಐತಿ? ಬಿಸ್ನೆಸ್ ಮಾಡ್ಬೇಕಂತ ಐತಿ. ಬಿಸ್ನೆಸ್ ಮಾಡ್ಬೇಕಾದ್ರೆ ರೊಕ್ಕ ಇಲ್ಲಿ ತರ್ತೀನಿ, ಮಜಾ ಕೊಡ್ತಾನು. ನೀ ಕೊಡ್ತಿ? ಓ, ನೀ ಕೊಡ್ತಿ ನೋಡ ನಮ್ಮಿ, ಈಗ ಏನು ಹೇಳ್ತಾನಂದ್ರೆ, ಹುಚ್ಚುಳಿ ಮಕ್ಕಳ ಸ್ಟಾರ್ಗಳು ಅದಾರಲ್ಲ, 10th ಪಾಸ್ ಆಗು, ನಿನ್ನ ಜೀವನ ಚಲೋ ಬರ್ತೈತಿ ಅಂತಂದ್ರೆ. ಈಗ ನನ್ನ ಜೀವನ ಭಾಳ ಕೆಟ್ಟದಾಗೈತಿ. ಆ ಹುಚ್ಚುಳಿ ಮಗ ಯಾವ ನನ್ನ ಫ್ರೆಂಡ್ ಅಂತಂದ 23 ವರ್ಷದ ಫ್ರೆಂಡ್ ಕೈ ಕೊಟ್ಟು ಹೋತ. ಆದ್ರೂ ಒಂಥರ ಚಲೋನ ಆತ, ನೀ ಸಿಕ್ಕಿಲ್ಲ. ಹಾಂ, ಯಾಕೋ ಇಕ್ಕಿ ನೋಡ್ರ ಮದುವೆ ಆಗ್ಬೇಕು ಅನ್ಸತೈತ್ಲ. ಒಂಥರ ಫ್ರೆಂಡ್ ಮದುವೆ ಆದ್ರೆ ಚಲೋ ಇರ್ತೈತ್ಲ. ನೋಡೇ ಬಿಡು, ನಾಳೆ ಕೇಳೇ ಬಿಡು. ಮಂಗ್ಯ,
ಲೋ ಓ ಮಂಗ್ಯ, ಎಲ್ಲಿದ್ದೀಯ ನೀನು? ಹಾಂ ಹೇಳು. ನಾ ಏನು ಮಾಡಿ ಲೈಫಲ್ಲಿ ನಂಗೆ ಅರ್ಥ ಆಗ್ತಾ ಇಲ್ಲ ಗೊತ್ತಾ. ನಾ ಬೇರೆ BBA ಮಾಡಿಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲರೂ ಅವ್ರು ಜಾಬ್ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ನಾ ಇಲ್ಲೇ ಕುತ್ಕೊಂಡ್ಬಿಟ್ಟೆ ಗೊತ್ತಾ. ನನ್ನ ಫ್ರೆಂಡು ಮಾರ್ನಿಂಗಲ್ಲಿ ಫಸ್ಟ್ ಬಂದಿದ್ದಾಳೆ, ಒಬ್ಳು ಡ್ಯಾನ್ಸರ್ ಆಗಿದ್ಲು. ನನ್ನ ಲೈಫನ್ನ ಏನು ಮಾಡಲಿ ಅಂತ ಅರ್ಥ ಆಗ್ತಾ ಇಲ್ಲ. ನೀನೇ ಹೇಳ, ಏನು ಮಾಡಲಿ? ಲೋ ಮಂಗ್ಯ, ನೀನು ಯಾವ ಗಂಗಲ್ಲಿದ್ದೀಯೋ? ನನ್ನ ಲೈಫಲ್ಲಿ ಏನು ಮಾಡೋಣ ಅನ್ನೋದೇ ನಂಗೆ ತಿಳಿತಾ ಇಲ್ಲ. ಸರಿ, ನಾ ಹೊರಡ್ತೀನಿ. ಲೋ, ಹೊರಡ್ತೀನಿ. ಏನು ನಿನ್ನ ಜೊತೆ ಮಾತಾಡ್ಬೇಕು. ಇಷ್ಟೊತ್ತನ ನಾನೇ ಮಾತಾಡ್ದೆ ಅಲ್ಲ, ನೀನು ಮಾತಾಡ್ದೆ? ಇದು ಪರ್ಸ್ನಲ್ ಮಾತಾಡ್ಬೇಕಿತ್ತು. ನನಗೆ ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗೋದು. ನನ್ಗೆ ತಾಯಿ ಇಲ್ಲ, ನೀ ತಾಯಿಯಾಗಿ ನನ್ನ ತಾಯಿನ ಮರೆಸಿದಿ. ನಾನಾತ ಅನ್ನೋದು ಶಬ್ದನ ಮರೆಸಿದ್ದೆ. ನನಗೆ 2-3 ದಿನ ಅಂತೂ ನೀನು ಇಲ್ದ ನಾನು ಇರೋಕ್ಕಾಗವಲ್ತು ಅನ್ಸತ್ತೈತಿ. ಅಂದ್ರೆ ಪ್ರತಿಯೊಂದು ವಿಷಯಕ್ಕೂ ನೀನು ಬೇಕು. ನೀ ಕಣ್ಣು ಮುಚ್ಚಿದ್ರು ನೀನು, ಕಣ್ಣು ತೆಗೆದ್ರು ನೀನು. ಅದೇನೋ ಗೊತ್ತಿಲ್ಲ, ನಾವು ಸ್ನೇಹ ಹೋಗಿ ಪ್ರೀತಿ ಆಗೈತು ಅಥವಾ ಸ್ನೇಹದಿಂದ ಪ್ರೀತಿ ಹುಟ್ಟೈತು, ನನಗೆ ಅದು ಗೊತ್ತಿಲ್ಲ. ಬಟ್ ನಂಗೆ ನೀ ಬೇಗ ಅನ್ಸತೈತಿ. ನಾನಿನ್ನ ಲವ್ ಮಾಡತ್ತೀನಿ ಅನ್ನೋ. ಛೀ, ನೀನು ಹುಡುಗ ಬುದ್ಧಿ ತೋರಿಸ್ಬಿಟ್ಟಲ್ಲ. ಲವ್ ಮಾಡ್ಬೇಕಂದ್ರೆ 100 ಜನ ಇದ್ದಾರೆ ನನಗೋಸ್ಕರ. ನಂಗೆ ಬೇಕು ನಿನ್ನ ಫ್ರೆಂಡ್ಶಿಪ್ ಅಷ್ಟೇ. ಅದು ನಿನ್ನ ಸ್ಟೋರಿ ಕೇಳಿ ನಂಗೆ ಇಷ್ಟ ಆಯಿತು ನಿನ್ನ ಫ್ರೆಂಡ್ಶಿಪ್ ಮಾಡ್ಕೋಬೇಕಂತ. ಕೊನೆಗೂ ಹುಡುಗರು ಬುದ್ಧಿ ತೋರಿಸ್ಬಿಟ್ಟಲ್ಲ. ಛೀ. ಏ ನಮ್ಮು, ಫೋನ್ ಬೇರೆ ತಗೊಳು. ಹಂಗೆ ಹೇಳಬಾರ್ದಾಗಿತ್ತು ಅನ್ಸುತ್ತೆ. ಒಂದ್ಸರಿ ಮಾತಾಡಿದ್ರೆ ಹೆಂಗೋ ಕನ್ವಿನ್ಸ್ ಮಾಡ್ಬೋದು, ಬಟ್ ಮಾತಾಡ್ಬಾಳ. ಇನ್ನೊಂದು ಮಾಡಿ ನೋಡ್ಬೇಕು. ಇರಿಟೇಟಿಂಗ್ ಫೆಲೋ. ಕಾಲ್ ಮೇಲೆ ಕಾಲ್ ಒಂದು ಸತಿ ಅರ್ಥ ಆಗಲ್ಲ ಅನ್ಸುತ್ತೆ ಅವನಿಗೆ. ಕಿತ್ತೋಗಿ ನನ್ನ ಮಗನೇ. ಹಲೋ, ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ದೀನಿ ಅಂದರೆ ನನಗೆ ಇರಿಟೇಟ್ ಆಗ್ತದೆ. ನಿಂಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದ್ದೇನಾ ಇಲ್ವಾ? ಪ್ಲೀಸ್ ನನಗೆ ಕಾಲ್ ಮಾಡಬೇಡ, ಒಂದು ಸತಿ ಅರ್ಥ ಮಾಡ್ಕೋ. ಸಾರಿ, ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಏನು ಮಾತಾಡಬೇಕು? ಅದೆಲ್ಲ ಸ್ವಲ್ಪ. ಹಾಂ ಸರಿ, ಎಲ್ಲಿ ಬರ್ಬೇಕು ಹೇಳಿ ಇವಾಗ? ವ್ಯೂ ಪಾಯಿಂಟ್ ಭಾಳ. ಹಾಂ ಸರಿ. ನಿಂಗೆ ಒಂದ್ಸತಿ ಅರ್ಥ ಆಗಂಗಿಲ್ಲ. ಯಾಕೆ ನಂಗೆ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದೀಯಾ? ಒಂದ್ಸತಿ ಕಟ್ ಮಾಡಿ ಅರ್ಥ ಮಾಡ್ಕೋಬೇಕು. ಆಲ್ರೆಡಿ ಪದೇ ಕಾಲ್ ಮಾಡ್ತಾ ಇದೀಯಾ. ಪ್ಲೀಸ್ ನನ್ನ ಒಂದು ಅವಕಾಶ ಕೊಡು ನನಗೆ. ಅದು ಹೆಂಗೆ ಉಳಿಸ್ಕೋತೀನಿ ನಾನು ಮಾಡಿರೋದು ನಂಗೆ ತಪ್ಪಂತ ನನಗೆ ಅನಿಸಿದೆ. ನನ್ನ ದಾರಿನೇ ಬೇರೆ, ನನ್ನ ಗುರಿನೇ ಬೇರೆ. ನನ್ನ ಗುರಿಗೆ ನೀನು ಡಿಸ್ಟರ್ಬ್ ಆಗ್ತಾ ಇದೆಯಾ. ನಾನು ನಿಂಗೆ ಪರಿಚಯನೇ ಆಗಬಾರ್ದಾಗಿತ್ತು. ಇಷ್ಟು ದಿನ ನಾನು ಕೊಟ್ಟು ಟೈಮೇ ನಂಗೆ ವೇಸ್ಟ್ ಆಯಿತು ಅಂತ ಅನಿಸ್ತಾ ಇದೆ. ನಾನು ಮಾಡಿರೋದು ತಪ್ಪು ಅಂತ ಗೊತ್ತಾಯಿತು. ಈ ಪ್ರೀತಿಗಿಂತ ಈ ಸ್ನೇಹ ಅನ್ನೋದೇ ನಂಗೆ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯಿತು. ಕಣ್ಣು ಮುಚ್ಚಿದ್ರೆ ನೀನೇ ಕಾಣ್ತೀಯ, ಕಣ್ಣು ತೆಗೆದ್ರು ನೀನೇ ಕಾಣ್ತೀಯ.
ಏನು ಹೇಳ್ಬೇಕನ್ನೋದು ಗೊತ್ತಾಗತ್ತು. ಇದೊಂದು ಅವಕಾಶ ಕೊಡು ನನಗೆ. ಹೆಂಗಾದ್ರೂ ಮಾಡಿ ನಿನ್ನ ಜೀವನ ಪೂರ್ತಿ ನಾನು ಉಳಿಸ್ಕೊಂಡು ಹೋಗ್ತೀನಿ ಪ್ಲೀಸ್. ನಾ ಬಂದಿರೋದು ನಿನಗೆ ವಾರ್ನಿಂಗ್ ಕೊಡೋಕ್ಕೆ. ಇನ್ಮೇಲೆ ನನ್ನ ಲೈಫಲ್ಲಿ ಕಾಲು ಮೆಸೇಜ್ ಯಾವತ್ತೂ ಮಾಡೋಕ್ಕೆ ಹೋಗಬೇಡ. ಗುಡ್ ಬೈ ಅಂತ ಹೇಳೋಕ್ಕೆ ನಾ ಬಂದಿರೋದು. ಪ್ಲೀಸ್ ನಿನ್ನ ಕೈ ಮುಗಿದು ಕೇಳ್ತೀನಿ, ಈ ನನ್ನ ಸ್ನೇಹನ ಉಳಿಸ್ಕೊಡು. ಒಂದು ಅವಕಾಶ ಕೊಡು. ನನ್ನ ಜೀವನ ಪೂರ್ತಿ ನಾನು ಯಾವ ಕಳಂಕನೂ ಬರ್ದಂಗೆ ನೋಡ್ಕೊತೀನಿ. ಅದೇನೋ ಪ್ರೀತಿ ಅಂತ ಹೇಳಿದ್ದೀನಿ ಅಷ್ಟೇ, ಬಟ್ ನನಗೆ ಆಗಿಲ್ಲ ಅದು. ಮಿಸ್ಟರ್ ವಿಠಲ್, ಒಂದು ಪ್ರೀತಿ ಅಂತ ಮನಸ್ಸಲ್ಲಿ ಬಂದುಬಿಟ್ರೆ ಅದು ಹೋಗಕ್ಕೆ ಚಾನ್ಸೇ ಇಲ್ಲ. ಗೆಟ್ ಲಾಸ್ಟ್. ನಮ್ಮು ಪ್ಲೀಸ್, ನಮ್ಮು ಒಂದ್ಸರಿ ಮಾತು ಕೇಳು. ನೋಡು ಗುಂಡ್ ಹಾಕಿ ಬಾಕಿ ನಂದಲ್ಲ. ಈ ಗುಂಡ್ಗೆ ಕೊನೆ ತನಕ ಇರೋ ಫ್ರೆಂಡ್ಶಿಪ್. ಬಿಟ್ಟ್ಯಾ 23 ವರ್ಷ ಆದ್ರೂ ಅಮ್ಮನೇ ಇರ್ಬೇಕ್ರಿ. ಹಲೋ, ಇನ್ನೊಂದು ಅರ್ಧ ತಾಸು ಆಗೈತಿ. ಆನ್ ದ ವೇ ಬರತ್ತಾನೆ. ಇಲ್ಲೇ ಸ್ವಲ್ಪ ಊಟ ಮಾಡ್ಕೊಂಬರ್ತಾನೆ. ಹಾಂ, ಇಲ್ಲಿ ಸ್ವಲ್ಪ ಊಟಕ್ಕೆ ಸೈಡ್ ಹಚ್ಚ್ರಿ. ಮಂಜು, ಅಲ್ಲೋ ಮಂಜು, ಇಲ್ಲಿ ವೇಟ್ರ್ ಕೆಲಸ ಮಾಡತ್ತಿಲ್ಲ. ಅದರಾಗೂ ಅಷ್ಟು ರೊಕ್ಕ ಇಸ್ಕೊಂಡು ಹೋದಿಲ್ಲ. ಮತ್ತು ರಿಚ್ ಹುಡುಗಿ ಬೇರೆ ಐತಿ. ನಿನಗೆ ಯಾಕಿಂತ ಪರಿಸ್ಥಿತಿ ಬಂತು? ಅಲ್ಲೋ ದೋಸ್ತ, ನಿಂದ 23 ವರ್ಷದ ದೋಸ್ತಿ. ನೀನು ಅನ್ಕೊಂಡು ನಾನು ಹಿಂಗೆ ಮೋಸ ಮಾಡ್ದಂತ. ದೋಸ್ತ್, ನಾನು ನಿನ್ನ ಕಡೆ ರೊಕ್ಕ ಇಸ್ಕೊಂಡಿದ್ದೆ ಬಿಸ್ನೆಸ್ ಮಾಡ್ಬೇಕಂತ. ಆದ್ರೆ ನಮ್ಮ ಹುಡುಗಿ ನನಗೆ ಮೋಸ ಮಾಡಿದ್ಲು. ನಿನಗೆ ಹೇಳ್ಕೊಳಕ್ಕಾಗದಂಗೆ ಮೋಸ ಮಾಡಿದ್ಲು. ಯಾಕಂದ್ರೆ ಆ ರೊಕ್ಕ ನನ್ನ ಕಡೆ ಇಸ್ಕೊಂಡಿದ್ಲನ. ಆಕೆ ನಂಗೆ ಮಾಡಿದ ಮೋಸ ನಿಂಗೆ ಹೇಳೋಕ್ಕಾಗ್ದೆ, ನಿನ್ನ ಮರ್ಯಾಕಾಗ್ದೆ ಕೆಲವೊಂದು ದುಶ್ಚಟಕ್ಕೆ ಬಲಿಯಾದ ನೀವು. ಡ್ರಿಂಕ್ಸ ಇದು ಜಾಸ್ತಿ ಮಾಡೋದ್ರಿಂದ ಸಾಲ ಮಾತಾಡ್ಸಿ ಜಾಸ್ತಿ ಆಯ್ತು. ಹಿರಿಯರು ಹೇಳ್ತಾರಲ್ಲ, ಮಾಡಿದ್ದು ಮಾರಾಯ ಅಂತ. ಹಂಗಾತ್ ನನ್ನ ಬಾಳೆ. ಅಲ್ಲೋ, ಮತ್ತೆ ಇಷ್ಟು ವರ್ಷದಾಗ ನನ್ನ ನೋಡ್ಬೇಕಂತ ಒಂದ್ಸಲಿ ಅನಿಸ್ಲಿಲ್ಲ ನಿಂಗೆ?
ನನಗೂ ನೀನು ನೋಡ್ಬೇಕಂತ ಭಾಳ ಸರಿ ಅನಿಸ್ತಿಲ್ಲ. ಆದರೆ ಏನು ನೋಡೋದು, ನಿನಗೆ ಮುಖ ತೋರ್ಸಕ್ಕೆ ನಂಗೆ ಮುಖನೇ ಇರಲಿಲ್ಲಲ್ಲ. ಅದು ಬಿಡು, ನೀ ಇಷ್ಟಪಟ್ಟು ಕಟ್ಟಿದ ಮನಿ ಮಾರಿ ನನಗೆ ರೊಕ್ಕ ಕೊಟ್ಟಿದ್ದೆ. ಹೆಂಗದೀವ ಈಗ? ನೀ ಅಂತೂ ಬಿಟ್ಟವಾದಿಪ್ಪ. ಅದರ ಸೇಮ್ ನಿನ್ನಂಗೆ ಒಬ್ಬ ಫ್ರೆಂಡ್ ಅಂತ ಬಂದು, ಯಾಕೇನು ಲವರ್ ಏನಲ್ಲ, ಅಕ್ಕಿ ಹೋದಳು. ಅಕ್ಕಿ ಹೋದ್ಮ್ಯಾಗ ಒಂದ್ಸರಿ ಅವಕಾಶ ಕೊಡ್ರಮ್ಮ. ಯಾರವ ಇಲ್ಯಾಕೆ ನಿಂತಾನ? ತಮ್ಮ, ನೋಡ್ರ ಬಿಟ್ಮುಟ್ಟ ಇದೀ ಅಲ್ಲ, ನೀನ್ ನೋಡ್ರ ಸುಸೈಡ್ ಮಾಡ್ಕೋಕ್ ಬಂದ ರೀತಿ ಕಾಣೈತಿ. ಏನ್ ಸಮಸ್ಯೆ? ಇಷ್ಟಕ್ಕ ಸಾಯಕ್ ಹೋದ್ರೆ ಹೆಂಗ? ನಿನ್ನ ಸ್ಟೋರಿ ಕೇಳಿ ನನಗೆ ಒಂದು ಅರ್ಥ ಆಗಲಿಲ್ಲ. ಫ್ರೆಂಡ್ ಬಂದ ಮೋಸ ಮಾಡಿದ ಹಾದ, ಆ ಹುಡುಗಿ ಬಂದಳು ಹೋದಳು. ಇವರಿಬ್ರು ಹಾದ್ರಂತೇಳಿ ನೀ ಜೀವ ಕೊಡೋದು ಯಾವನೇ? ಪ್ರತಿಯೊಂದು ಜೀವಿ ಆಯಿತು, ಮನುಷ್ಯ ಆಯಿತು, ಸಾವು ಬರೋವರೆಗೂ ಬದುಕಬೇಕು. ಸಾವನ್ನ ನೀವು ಹುಡುಕಬಾರ್ದು. ನಿನಗೊಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ, ಅದರಿಂದ ನಿನಗೆ ಮನವರಿಕೆ ಆದರೂ ಆಗ್ಬೋದು. ಒಬ್ಬ ವ್ಯಕ್ತಿ ಇದ್ದ, ಅವ ಭಾಳ ಶ್ರೀಮಂತ ಇದ್ದ. ಆದ್ರೆ ಆ ಆಸ್ತಿ ಐತ್ಲ ಅವ ಗಳಿಸಿದ್ದಲ್ಲ, ಅವ್ರ ಅಪ್ಪ ಅವ್ವ ಗಳಿಸ್ಯಾರ. ಹಿಂಗ ಒಂದಿನ ಅವ್ರ ಅಪ್ಪ ಅವ್ವ ಆಕ್ಸಿಡೆಂಟ್ ಒಳಗೆ ತೀರ್ಕೊಂಡ್ರು. ತೀರ್ಕೊಂಡ ತಕ್ಷಣ ಅವೇನು ಒಬ್ಬಂಟಿ ಆಗಲಿಲ್ಲ. ಅವಾಗ ಒಬ್ಬಕ್ಕೆ ಲವರು ಇದ್ದಳು. ಇಷ್ಟೆಲ್ಲ ಆದರೂ ಒಂದಿನ ಮನ್ಯಾಗ ತಲೆ ತಿರುಗಿ ಬಂದ ಬಿದ್ದ. ಬಾಯಾಗ ಮುಗಿನಾಗ ರಗತ್ ಬಂದದ್ದು ನೋಡಿ ಕಾರ್ ಡ್ರೈವರ್ ಇದ್ದ, ಹಾಸ್ಪಿಟ್ಲ್ ಕರ್ಕೊಂಡು ಹೋದ. ಹಾಸ್ಪಿಟ್ಲ್ ಕರ್ಕೊಂಡು ಹೋದ ತಕ್ಷಣ ಅವನ ವಿಧಿ ಬರಹನ ಬೇರೆ ಆಗಿತ್ತು. ಏನಾದ್ರು ಡಾಕ್ಟರ್ ರಿಪೋರ್ಟ್ ನೋಡಿ ನೀ ಬದುಕುದ ಇನ್ನು 3 ವರ್ಷ ಅಂತ ಹೇಳಿದ್ರು. ಏನಾಗೈತೆ ಅಂತ ಹೇಳಿದ್ರು? ಕ್ಯಾನ್ಸರ್ ಅಂತ. ಮತ್ತು ಮುಂದೆ ಆ ವ್ಯಕ್ತಿ ಮುಂದೆ ಅವನ ಲವರ್ ಇವನ ಮದುವೆ ಆಗ್ಬೇಕಂತ ಹೇಳಿ
ಆಕಿ ಮನ್ಯಾಗೆಲ್ಲ ಒಪ್ಸಿಳು. ಆದ್ರೆ ಇವ ಹೊಲದ ಮನಸ್ಸಿಂದ ನಾನಿನ್ನು ಟೈಮ್ ಪಾಸ್ ಲವ್ ಮಾಡಿದ್ದೀನಿ ಅಂಥೇಳಿ ಆಕಿನ ದೂರ ಇಟ್ಟ. ಯಾಕಂದ್ರೆ ನನ್ನಿಂದ ಒಂದು ಹೆಣ್ಣಿನ ಜೀವನ ಹಾಳಾಕೈತ್ಲ ಅನ್ನೋ ಅವನ ವಿಚಾರ. ಆ ವ್ಯಕ್ತಿ ಪರಿಸ್ಥಿತಿ ಹಂಗೈತಿ ಯೋಚನೆ ಮಾಡಿ. ತಂದೆ ತಾಯಿನ ಕಳ್ಕೊಂಡ, ಅಷ್ಟು ಆಸ್ತಿ ಹೊಲ ರೊಕ್ಕ ರೂಪಾಯಿ ಇದ್ರೂ ಸರಿಯಕ ತನ್ನ ಜೀವ ಉಳಿಸೋಕಾಗತ್ತ ಅವಾಗ. ಅವ 5 ವರ್ಷ ಲವ್ ಮಾಡಿದ. ತನ್ನ ಪ್ರೀತಿನ ಉಳಿಸೋಕಾಗಲಿಲ್ಲ ಅವಾಗ. ತ್ಯಾಗ ಮಾಡಿದ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಾನು. ಅದಕ್ಕೆ ನನ್ನ ಕಣ್ಣು ಮುಂದೆ ಸಾವಿದ್ರು ಸರಿಕ ನಾ ಬದುಕಾತೀನಿ. ಅದಕ್ಕೆ ನಿಂಗೆ ಹೇಳಿದ್ನ, ಸಾವು ಬರೋವರೆಗೂ ಬದುಕಬೇಕಂತೇಳಿ. ಇಷ್ಟು ದೊಡ್ಡ ಮನೆ ಇದ್ರೂ ಏನು ಉಪಯೋಗ? ನಾನು ಒಬ್ಬ, ನೀನು ಒಬ್ಬ. ಇಲ್ಲೇ ಕೆಲಸ ಮಾಡ್ಕೊತ ಇದ್ಬಿಡು, ನಿನಗೆ ಯಾವ್ದಾರ ಕೆಲಸ ಕೊಡಿಸ್ತಾನೆ. ಅವ ಯಾರೋ ಬಂದ, ಇರಾಕ್ ಮನಿ ಕೊಟ್ಟ, ತಿನ್ನಾಕ ಅನ್ನ ಕೊಟ್ಟ, ದೇವರಾಗಿ ಹೋದ. ನಾ ಈಗ ಅವನ ಹೆಸರು ಹೇಳ್ಕೊಂಡು ಅವನು ಋಣದಾಗ ಬದುಕತ್ತಾನ. ದೋಸ್ತ, ಬೆಳೆದ ಮರ ಬೇರೆ ಮರ್ತಾರೆ, ಅದಕ್ಕೆ ಉಳಿಗಾಲ ಇಲ್ಲ ಅನ್ನೋದ ತಿಳ್ಕೊಂಡು ನೋಡೋ ದೋಸ್ತ. ಈಗ ಆಗಿದ್ದಾಗೋತು, ಹೆಂಗಿದ್ರು ದೋಸ್ತ ಇದ್ದಿಲ್ಲ. ನೀವು ಒಳ್ಳೇದು ಮಾಡು, ಕೆಟ್ಟದ್ದು ಮಾಡು. ನಮ್ಮ ಕಂಪ್ನಿ ಒಳಗೆ ಒಂದು ಜಾಬ್ ಕೊಡಿಸ್ತಾನು, ಬಂದು ಅಲ್ಲೇ ಆರಾಮಾಗಿ ಕೆಲಸ ಮಾಡ್ಕೊಂಡಿರು. ನಾಯೇ ನಿಂಗೆ ಎಕ್ಸ್ಟ್ರಾ ರೊಕ್ಕ ಕೊಡ್ತಾನ ಅನ್ನೊಂದು ಹೇಳತ್ತಿಲ್ಲ. ನೀ ಎಷ್ಟಾರು ದೋಸ್ತಲ್ಲ, ನಮ್ಮ ಕಂಪ್ನಿಯಾಗ ಕೆಲಸ ಕೊಡ್ತಾನೆ, ಅಲ್ಲೇ ಬಂದು ಮಾಡ್ಕೋತೀರ. ನಾನೇನು ಹಂಗೆ ಕೊಡೋಂಗಿಲ್ಲ, ಪೇಮೆಂಟ್ ಇರ್ತೈತಿ. ನೋಡು, ಒಂದು ಮಾತು ಹೇಳ್ತೀನಿ, ಸ್ನೇಹಿತ ಅಷ್ಟೇ ಬಡವನಾದರೂ ಸ್ನೇಹಕ್ಕೆ ಮಾತ್ರ ಬಡತನ ಇರದೇ ಇರಲಿ. ನಮ್ಮಿಬ್ಬರು ಸ್ನೇಹ ಹಿಂಗೆ ಇರಲಿ. ಒಬ್ಬ ದೋಸ್ತ ಎಷ್ಟೋ ಮೋಸ ಮಾಡಿದ್ರು ಲಾಸ್ಟಿಗೆ ದೋಸ್ತ ಆಗವಂತೇಳಿ ಪ್ರೂವ್ ಮಾಡಿದ್ ನೋಡ್ಲಿ ನೀನು. ವಿ ಆರ್ ಆಲ್ವೇಸ್ ಬೆಸ್ಟ್ ಫ್ರೆಂಡ್ಸ್.